ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರಲ್ಲ, ನಾನು ಎಲ್ಲೂ ಹೋಗಿಲ್ಲ. ಈ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ನೋಡಿ, ಇಲ್ಲೇ ಇದೀನಿ, ನನ್ನ ಮಣ್ಣಲ್ಲೇ ಬೆಳೆದಿದ್ದ ಇದ್ದೀನಿ, ನನ್ನ ಮನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಕೆಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು ಹೊಸಲಿಗಿಳಿದ್ರು. ಅಂತ ಹೊಸಲಿಗನ್ನ ತಡೆ ಹಾಕ್ಬೇಕಾದಂತ ಕೆಲಸ ಡಾಕ್ಟರ್ ಎಲ್ಲಿ ಹೋದ್ರು ಮಣ್ಣಿನ ಮಗ ಅಂತಾರಲ್ಲ, ಫಸ್ಟ್ ಅವ್ರನ್ನ ಅದನ್ನ ರೆಡಿ ಮಾಡ್ಕೊಂಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಎಷ್ಟು ಧ್ವನಿ ಎತ್ತೀನಿ, ಅಥವಾ ಎಸ್ ರಾಜೇಂದ್ರನ್ ಸರ್ ಅವ್ರು ಎಷ್ಟು ಧ್ವನಿ ಎತ್ತಾರೆ, ಭಕ್ತವತ್ಸಲಂ ಅವ್ರು ಎಷ್ಟು ಸಲ ಎತ್ತುತ್ತಾರೆ, ಅಥವಾ ಈಗಿರ್ತಕ್ಕಂಥ ಶಾಸಕರು ಎಷ್ಟು ಜನ ಧ್ವನಿ ಎತ್ತಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಸೊ ಅಂಬೇಡ್ಕರ್ ಸ್ಮಾರಕ ಭವನ ನಿರ್ಮಾಣ ಬಗ್ಗೆ ನನ್ನ ಧ್ವನಿ ಯಾಕೆ ಎತ್ತಿಲ್ಲ ಅಂತಂದ್ರೆ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆ ಮಣ್ಣಿನ ಮಗನ ಸೇವೆ ಮೆಚ್ಚಿ ನನಗೆ ಸುಮಾರು ಸಲ ಅವ್ರ ಮೈಕಲ್ಲಿ ನನ್ನ ಬಗ್ಗೆ ಮಾತಾಡಿದ್ರು, ನನ್ನ ಬಗ್ಗೆ ಹೊಗಳಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಅವ್ರಿಗೇನು ಒಂದು ಭಾವನೆಗಳು ಬಂದಾಗ ಆ ಭಾವನೆಗಳು ವ್ಯಕ್ತ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಎಷ್ಟು ಧ್ವನಿ ಎತ್ತೀನಿ, ಅಥವಾ ಎಸ್ ರಾಜೇಂದ್ರನ್ ಸರ್ ಅವ್ರು ಎಷ್ಟು ಧ್ವನಿ ಎತ್ತಾರೆ, ಭಕ್ತವತ್ಸಲಂ ಅವ್ರು ಎಷ್ಟು ಸಲ ಎತ್ತುತ್ತಾರೆ, ಅಥವಾ ಈಗಿರ್ತಕ್ಕಂಥ ಶಾಸಕರು ಎಷ್ಟು ಜನ ಧ್ವನಿ ಎತ್ತಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿರೋದು ಎಲ್ಲಾ ವರ್ಗದವ್ರಿಗೂ ಒಂದಾಗ್ಲಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರ ಒಂದು ಆಸ್ತಿ ಮಾತ್ರ ಅಲ್ಲ, ಇದನ್ನ ಚೆನ್ನಾಗಿ ನೋಡಿ. ಮಣ್ಣಿನ ಮಗನಾಗಿ ಇವತ್ತು ನಮ್ಮ ನನ್ನ ಸ್ನೇಹಿತ ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರಲ್ಲ, ನಾನು ಎಲ್ಲೂ ಹೋಗಿಲ್ಲ. ಈ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ನೋಡಿ, ಇಲ್ಲೇ ಇದೀನಿ, ನನ್ನ ಮಣ್ಣಲ್ಲೇ ಬೆಳೆದಿದ್ದ ಇದ್ದೀನಿ, ನನ್ನ ಮನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಕೆಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು ಹೊಸಲಿಗಿಳಿದ್ರು. ಅಂತ ಹೊಸಲಿಗನ್ನ ತಡೆ ಹಾಕ್ಬೇಕಾದಂತ ಕೆಲಸ ಡಾಕ್ಟರ್ ಎಲ್ಲಿ ಹೋದ್ರು ಮಣ್ಣಿನ ಮಗ ಅಂತಾರಲ್ಲ, ಫಸ್ಟ್ ಅವ್ರನ್ನ ಅದನ್ನ ರೆಡಿ ಮಾಡ್ಕೋಬೇಕು. ಆ ಹೊಸಲಿಗಳು ನಿಲ್ಸ್ಬೇಕಾಗತ್ತೆ. ಯಾಕೆ ಇವತ್ತು ಈ ಹೊಸಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸುಮಾರು ಕಂಪ್ಲೇಂಟ್ಸ್ ನಮಗೂ ಬಂದೈತೆ. ಈ ತರ ಯಾರೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದಾರೆ, ಯಾರೋ ಒಂದ್ ರೀತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಇದಾರೆ, ಅದನ್ನ ಸ್ವಲ್ಪ ಸರಿ ಮಾಡಬೇಕು ಆಯ್ತು. ಸೊ ಅಂಬೇಡ್ಕರ್ ಸ್ಮಾರಕ ಭವನ ನಿರ್ಮಾಣ ಬಗ್ಗೆ ನನ್ನ ಧ್ವನಿ ಯಾಕೆ ಎತ್ತಿಲ್ಲ ಅಂತಂದ್ರೆ, ನಾವೆಲ್ಲಾ ಧ್ವನಿ ಎತ್ತಿದ್ದಕ್ಕೆ ಬೊಂಬಾಯಿ ಅವರ ಪೀರಿಯಡ್ ಅಲ್ಲಿ ಇದಾಗಿರ್ತಕ್ಕಂಥದ್ದು. ಮಾನ್ಯ ಶ್ರೀನಾಥ್ ಅವರಿಗಿರ್ಬೋದು, ಅಥವಾ ಇರ್ತಕ್ಕಂಥ ದಲಿತ ಮುಖಂಡರಿರ್ಬೋದು, ಇದು ರೂಪ ಅವ್ರ ಕೊಡುಗೆ ಅಲ್ಲ. ಇನ್ನು ನಿಮ್ಗೆ ಗೊತ್ತಿಲ್ಲ ಪಾಪ. ಇವತ್ತಿಗೂ ಅಲ್ಲಿ ಕೆಲಸ ನಿಲ್ಸ್ತೀರಿ ಅಂತ ದಾಖಲೆ ಯಾರು ಕೊಟ್ಟಿಲ್ಲ. ಇಲ್ಲ ಯಾವ್ದೋ ಒಂದು ಸ್ಟೇ ಆಗೈತೆ ಅಂತ ಯಾರು ದಾಖಲೆ ಕೊಟ್ಟಿಲ್ಲ. ದಾಖಲೆ ಇಲ್ದಿರ ನಾನು ಮಾತಾಡಿದ್ರೆ ಅದು ನನ್ನ ಒಂದು ವೈಯಕ್ತಿಕಕ್ಕೆ ಅದು ಧಕ್ಕೆ ತರ್ತಕ್ಕಂಥದ್ದಲ್ಲ. ನೀವ್ ಹೇಳಿರೋದಕ್ಕೆ ನನಗೇನು ನೋವಿಲ್ಲ. ಅದೇ ಅವಾಗ್ಲೇ ಹೇಳದ್ನಲ್ಲ, ನನ್ನ ಯಾರೆಲ್ಲಾ ನಿಂದಿಸಿದ್ರು ಅದು ಆಶೀರ್ವಾದವಾಗಿ ತಗೊಳ್ತೀನಿ. ಮಣ್ಣಿನ ಮಗ ಎಲ್ಲಿ ಹೋಗಿದ್ದೀರಾ ಅಂತ ನೀವು ಕೇಳಿದ್ರೆ, ನಿಮ್ಮ ಮಣ್ಣಿನ ಮಗ ಎಲ್ಲೂ ಹೋಗಿಲ್ಲ, KGF ಅಲ್ಲೇ ಇದ್ದೀರಾ, ನಿಮ್ಮ ನೋವು ನನ್ಗೆ ಅರ್ಥ ಆಗತ್ತೆ. ಬಟ್ ನೀವೇನಾದ್ರೂ ದಾಖಲೆ ಸಮೇತ ಕೊಟ್ಟು ಇಲ್ಲ ಅಡ್ಡ ಪಟ್ಟಿದ್ದಾರೆ, ಇಂಥವ್ರು ಅಡ್ಡ ಪಡಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಬಂದು ಬೀದಿಗೆ ಇಳಿದು ನಿಮ್ಗಿಂತ ಹೆಚ್ಚಾಗಿ ಹೋರಾಟ ಮಾಡ್ತೀರಿ. ನೀವ್ ಈಗೀಗ ಹೋರಾಟ ಮಾಡ್ತಾ ಇದ್ದೀರಾ ಪಾಪ, ನೀವ್ ಈಗೀಗ ಸಂಘಟನೆಗಳು ನೋಡ್ತಾ ಇದ್ದೀರಾ, ಬಹಳ ಖುಷಿ ಆಗತ್ತೆ. ಬೆಳೀತಾ ಇದ್ದೀರಾ, ಮುಂದೆ ಬೆಳೀರಿ. ಯಾಕಂತೇಳಿ ದಾಖಲೆ ಇಲ್ದಿರ, ಆಧಾರ ಇಲ್ದಿರ ನಾವು ನಿಮ್ ರೀತಿ ಮಾತಾಡಿದ್ರೆ ನನಗದು ಶೋಭೆ ಅಲ್ಲ ಅಂತ ನನ್ನ ಭಾವನೆ. BJM ಕಾಳಜಿ ಇಟ್ಕೊಂಡು ಸ್ಮಾರಕ ಭವನ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡಾಗ ದಾಖಲೆಗಳು ಸಮೇತ ತಂದು ನನಗೆ ನಮ್ಮಂತ ಸಹಾಯ ಮಾಡಿ ದಲಿತರೆಲ್ಲ ಒಂದಾಗಿದ್ದೀವಿ ಬನ್ರಿ ಅಂತಂದ್ರೆ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ನಿಮಗೆ ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ. ದಲಿತರು ಅಂದ್ರೆ ನೀವು ಮಾತ್ರ ದಲಿತರ? ಹಾಗಾದ್ರೆ ಎಸ್ ರಾಜೇಂದ್ರನು ನಾನ್ ದಲಿತನಲ್ವಾ? ಸ್ಮಾರಕ ಭವನ ಮಾತ್ರ ನಮ್ದು ವಿರೋಧ ಆಯ್ತಾ? ನಿಮ್ಗೆ ಏನ್ ಬೆನಿಫಿಟ್ ಆಯ್ತು ನನಗ್ ಗೊತ್ತಿಲ್ಲ. ಶ್ರೀನಾಥ್ ಅವರು ಅಥವಾ ಅಲ್ಲಿರ್ತಕ್ಕಂಥ ದಲಿತ ನಾಯಕರಿಗೆ ಅಂಬೇಡ್ಕರ್ ಮೇಲೆ ಗೌರವಕ್ಕೆ ನಾನು ಬಹಳ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ, ಮತ್ತೆ ನನಗೆ ಯಾವುದೇ ರೀತಿಯಾದಂತ ಯಾರು ಅಡ್ಡಿಪಡಿಸ್ತಾರೆ ಅಂತ ದಾಖಲೆಯನ್ನು ನಾನ್ ನೋಡಿಲ್ಲ. ನಿಮ್ಮ ಹತ್ರ ಇದ್ರೆ ಕೊಡಿ, ಖಂಡಿತವಾಗ್ಲೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆರಾಧ್ಯ ದೈವ ಅಂತ ಕರೀತೀರಿ. ಆ ಕೆಲ್ಸಕ್ಕೆ ಯಾರೇ ಅಡ್ಡಿ ಬಂದ್ರು ನಾವು ಅದನ್ನ ಖಂಡಿಸ್ತೀರಿ, ಧಿಕ್ಕರಿಸ್ತೀರಿ, ಅದಕ್ಕೋಸ್ಕರ ಹೋರಾಟ ಮಾಡ್ತೀರಿ. ಹಾಗಂತೇಳಿ ನೀವು ಬಾ ಅಂತಾಗ ಬಂದ್ಬಿಡೋದು, ಹೋಗೋದಕ್ಕೆ ನಮಗೊಂದು ದಾಖಲೆ ಬೇಕು. ನಮ್ಮ ಒಂದು ಇಂಟರ್ನಲ್ ಆಗಿ ಲೀಗಲ್ ಅವರು ಅದನ್ನ ಹುಡುಕ್ತಾ ಇದಾರೆ, ಯಾವ ರೀತಿ ಮಾಡಿದ್ರು. ಬಟ್ ನೀವು ಹೇಳಿದ್ರೆ ಬಹಳ ಖುಷಿ ಆಯ್ತು. ನಿಮ್ಗೂ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಭವನ ನಿರ್ಮಾಣ ಮಾಡ್ತಾ ಇರೋಂಥದ್ದು ರೂಪಕಲಾ ಅವರಲ್ಲ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಇದಾಗಿರ್ತಕ್ಕಂಥದ್ದು ಆ ಕಾಲದಲ್ಲಿ ಆಗಿದ್ದಾಗ ಆಗ ನಾವು ಹಾಕಿದಿರಿ. ಎಲ್ಲಾ ಕ್ಷೇತ್ರದ ದಲಿತ ನಾಯಕರನ್ನ ಸೇರ್ ಮಾಡೋದಕ್ಕೆ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಅದು ಬಂದಿರೋದು. ಅದು ಅಡ್ಡಪಡಿಸ್ತದ್ರಿಂದ ಹೋರಾಟ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಹೋರಾಟ ನನ್ನ ಒಂದು ವೈಯಕ್ತಿಕವಾಗಿ ಯಾವ ರೀತಿ ಮಾಡ್ಬೇಕಂದ್ರೆ ನನ್ಗೆ